ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮಗೆ ನಾವು ಸುಮಾರು ಒಂದು 5-6 ವರ್ಷದ ಹಿಂದೆ ಮನೆ ಪರ್ಚೇಸ್ ಮಾಡಿದ್ವಿ. ಆ ಮನೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನ ಆ್ಯಕ್ಚುಲಿ ಮಾರಾಟಕ್ಕೆ ಇಟ್ಟಿದ್ದೀವಿ, ಸೇಲ್ ಮಾಡೋಕ್ಕೆ ಇಟ್ಟಿದ್ದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಮನೆ ಪರ್ಚೇಸ್ ಮಾಡೋದಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಮನೆ 3 ಅಂತಸ್ತಿನ ಮನೆ, 3 ಸ್ಟೋರ್ ಬಿಲ್ಡಿಂಗು. ಬನ್ನಿ ಒಂದು ಸಲ ಎಲ್ಲ ನೋಡ್ಕೊಂಡು ಬರೋಣ ಹೇಗಿದೆ ಮನೆ ಅಂತ. ನಾನು ಬರೀ 2 ಫ್ಲೋರ್ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ, 3rd ಫ್ಲೋರ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ವರ್ಷ ರೆಂಟಿಗೆ ಬಿಟ್ಟಿದ್ವಿ, ಇವಾಗ ನಾವು ಸೇಲ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾರಾಟಕ್ಕೆ ಇಟ್ಟಿದ್ದೀವಿ. ಬನ್ನಿ ಹಾಗಾದರೆ ನಮ್ಮ ಮನೆನ ನೋಡ್ಕೊಂಡು ಬರೋಣ. ಈ ಮನೆ ನಾವು ಕಟ್ಸಿದ್ದಲ್ಲ, ನಾನು ಆವಾಗಲೇ ಹೇಳ್ದಂಗೆ ಈ ಮನೆನ ಬೇರೆಯವರಿಂದ ನಾವು ಪರ್ಚೇಸ್ ಮಾಡಿದ್ದು. ಇವಾಗ ಈ ಮನೆನ ನಾವು ಸೇಲ್ ಮಾಡೋಕ್ಕೆ ಇಟ್ಟಿದ್ದೀವಿ. ಈ ಮನೆ ಬಂದು RK ಗಾರ್ಡನಲ್ಲಿರೋದು, ನ್ಯೂ BL ರೋಡ್ ಇದೆಯಲ್ಲ ಅಲ್ಲಿ, ಮತ್ತು ರಮಯ್ಯ ಮೆಡಿಕಲ್ ಕಾಲೇಜ್ ಹತ್ರ ಇದೆ, ಆಪೋಸಿಟ್ಟು ಡಾಲರ್ಸ್ ಕಾಲೋನಿ. ಕ್ಲಿಯರ್ ಡಾಕ್ಯುಮೆಂಟು, ಸಿಂಗಲ್ ಓನರು ಮತ್ತು ಖಾತಾ ಇದು. ಇದು ನೋಡಿ ಎಂಟ್ರೆನ್ಸ್ ಗೇಟು. ಇಲ್ಲಿ RJ ಹೌಸ್ ಅಂತ ಇದೆ. RJ ಅಂದರೆ ರಾಜೇಶ್ ಜೇಕಬ್ ಅಂತ ನಮ್ಮನೆಯವ್ರ ಹೆಸರು. ಇದು ಮೇನ್ ಗೇಟು. ಇಲ್ಲಿಂದ ಒಳಗಡೆ ಬಂದರೆ ಕಾರ್ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗ್ ಮಾತ್ರ ತುಂಬ ದೊಡ್ಡದಾಗಿದೆ. ಸುಮಾರು ಒಂದು 5-6 ಕಾರಾದರೂ ಪಾರ್ಕ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ. ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಬಿಲ್ಡಿಂಗ್ ಥರ ಸಣ್ಣ ಮನೆ ಥರ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಮೇಡಿಗೆ ಮನೆ ಅಂತ. ಮತ್ತು ಇಲ್ಲಿ ಕಾವೇರಿ ವಾಟರು ಮತ್ತು ಬೋರ್ ಎರಡೂ ಇದೆ. ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಎಲ್ಲ ಫ್ಲೋರಲ್ಲೂ ಸಪ್ರೇಟ್ ಗೇಟ್ ಇದೆ, ನಾನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈ ಥರ ಎಲ್ಲ ಫ್ಲೋರಲ್ಲೂ ಒಂದೊಂದು ಗೇಟ್ ಇದೆ. ಬೇಕಾದವರು ಗೇಟ್ನ ಕ್ಲೋಸ್ ಮಾಡ್ಕೋಬೋದು. ಈ ಮನೆ ಬಂದು ನಾರ್ತ್ ಈಸ್ಟ್ ಫೇಸಲ್ಲಿದೆ. ಈ ಮನೆ ಪಕ್ಕಾ 100% ವಾಸ್ತು. ಇದು ನೋಡಿ ಮೇನ್ ಡೋರು. ಇಲ್ಲಿಂದ ಎಂಟ್ರೆನ್ಸ್ ಆದರೆ ಇದು ಹಾಲ್. ಇದು ಅಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತಿಗೆ ಇದ್ದಾರೆ. ಇದು ಹಾಲ್. ಇದು ಇಲ್ಲಿ ಒಂದು ಪ್ರೇಯರ್ ರೂಮ್ ಇದೆ, ಅಥವಾ ದೇವ್ರ ಮನೆ ಅಂತ ಏನು ಹೇಳ್ತಾರೆ ಅದಿದೆ. ಅದಾದರೆ ನೆಕ್ಸ್ಟು ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲಿಂದ ಮುಂದೆ ಬಂದರೆ ಅಲ್ಲೇ ಕಿಚನ್, ಅಂದರೆ ಡೈನಿಂಗ್ ಹಾಲ್ ಎದುರುಗಡೆನೇ ಕಿಚನ್ ಇದೆ. ನೋಡಿ ಅಲ್ಲಿ ಡಿಸೈನು ನವಿಲ್ ಡಿಸೈನ್ ಮಾಡಿದ್ದಾರೆ ಕಿಚನ್ಗೆ. ಎಂಟ್ರೆನ್ಸ್ ಇದು. ಇಲ್ಲಿಂದ ಇದು ಸ್ಲ್ಯಾಬ್ ಇಲ್ಲಿ, ಮತ್ತು ಕಬೋರ್ಡ್ಗಳು, ಸ್ಟವ್ ಕೂಡ ಅಟ್ಯಾಚ್ಡ್ ಆಗಿದೆ. ಮತ್ತು ಡಬಲ್ ಸಿಂಕು.
ಇಲ್ಲಿ ನೋಡಿ, ನಾನು ಆವಾಗಲೇ ತೋರಿಸ್ಲಿಲ್ಲ, ಡೈನಿಂಗ್ ಹಾಲಲ್ಲಿ ಒಂದು ಕಬೋರ್ಡ್ ಇದೆ. ಡೈನಿಂಗ್ ಟೇಬಲಿಗೆ ಬೇಕಾಗಿರೋ ಎಲ್ಲ ಸೆಟ್ಗಳು ನಾವು ಇಲ್ಲೇ ಜೋಡಿಸ್ಕೊಂಡು ಇಟ್ಕೊಳ್ಬೋದು. ಅಲ್ಲಿಂದ ನಾವು ರೂಮ್ಗೆ ಎಂಟ್ರ್ ಆಗ್ತಾಯಿದ್ದೀವಿ. ಬೆಡ್ರೂಮ್ ಇದು, ಮಕ್ಕಳು ಬೆಡ್ರೂಮ್ ಇದು. ಅಲ್ಲೂ ಕೂಡ ಡಿಸೈನ್ ಮಾಡಿದ್ದಾರೆ. ಕಬೋರ್ಡ್ಗಳು ನೋಡಿ ಎಷ್ಟು ದೊಡ್ಡದಾಗಿ, ಎಷ್ಟು ಬೇಕಾದ್ರೂ ತುಂಬಿಸ್ಕೊಳ್ಬೋದು, ಅಷ್ಟೊಂದಿದೆ ಕಬೋರ್ಡ್ಗಳು. ಈ ಬೆಡ್ರೂಮಲ್ಲಿ ನೋಡಿ, ಮೇಲ್ಗಡೆನೂ ಒಬ್ಬರು ಮಲಗ್ಬೋದು ಮತ್ತು ಕೆಳಗಡೆನೂ ಒಬ್ಬರು ಮಲಗ್ಬೋದು. ಲ್ಯಾಡರ್ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಕೆಳಗಡೆ ಕೂಡ ಒಬ್ಬರು ಮಲಗ್ಬೋದು. ಎಲ್ಲ ಅಟ್ಯಾಚ್ಡೇ ಆಗಿದೆ. ಅಲ್ಲಿಂದ ಮೇಲ್ಗಡೆ ನೋಡಿ, ಫ್ಯಾನ್ ಹತ್ರ ಅಲ್ಲೂ ಕೂಡ ಡಿಸೈನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಈ ಕಡೆ ಕಂಪ್ಯೂಟರು ಅಥವಾ ಟಿ ವಿ ಏನಾದ್ರೂ ಇಟ್ಕೊಳ್ಬೋದು, ಅಥವಾ ಸ್ಟಡಿ ಟೇಬಲ್ ಥರನೂ ಮಾಡ್ಕೊಳ್ಬೋದು. ಅಲ್ಲಿಂದ ನೆಕ್ಸ್ಟು ಮುಂದೆ ಬಂದರೆ ಇವಾಗ ಇನ್ನೊಂದು ಬೆಡ್ರೂಮ್ ಇದೆ. ಒಟ್ಟು ಟೋಟಲು 3 ಬೆಡ್ರೂಮು. ಇದು ಕೂಡ ಒಂದು ಬೆಡ್ರೂಮೇನೆ. ಇದು ಬಂದು ಮಾಸ್ಟರ್ ಬೆಡ್ರೂಮು. ಇದು ನೋಡಿ ತುಂಬ ಚೆನ್ನಾಗಿದೆ. ಡಿಸೈನ್ ಎಲ್ಲ ಕೆಳಗಡೆನೂ ಡಿಸೈನ್ ಮಾಡಿದ್ದಾರೆ ಮತ್ತು ಮೇಲ್ಗಡೆನೂ ಡಿಸೈನ್ ಮಾಡಿದ್ದಾರೆ. ಎಲ್ಲ ಅಟ್ಯಾಚ್ಡೇ ಆಗಿದೆ. ಬೆಡ್ ಎಲ್ಲನೂ ಅಂದರೆ ಕಾಟ್ ಎಲ್ಲ ಅಟ್ಯಾಚ್ಡ್ ಆಗಿದೆ. ಕಬೋರ್ಡ್ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ. ಮತ್ತು 3 ಬೆಡ್ರೂಮ್ಗೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇದು ನೆಕ್ಸ್ಟು ಸೆಕೆಂಡ್ ಫ್ಲೋರು. ಇಲ್ಲೂ ಕೂಡ ನೋಡಿ ಸಪ್ರೇಟ್ ಡೋರ್ ಥರ ಅಥವಾ ಗೇಟ್ ಥರ ಮಾಡ್ಕೊಂಡಿದ್ದಾರೆ. ಇದು ಸೆಕೆಂಡ್ ಫ್ಲೋರು. ಇವಾಗ ಸೆಕೆಂಡ್ ಫ್ಲೋರಲ್ಲಿ ಇದು ಮೇನ್ ಡೋರು. ಇಲ್ಲಿಂದ ನಾವು ಒಳಗಡೆ ಹೋಗೋದಾದರೆ ಫಸ್ಟು ಸೇಮ್ ಅದೇ ಥರನೇ ಹಾಲ್ ಇದೆ. ಹಾಲ್ ಸಿಗುತ್ತೆ. ಹಾಲಿಂದ ಅದೇ ಪೂಜಾ ರೂಮು ಅಥವಾ ಪ್ರೇಯರ್ ರೂಮ್ ಇದೆ. ಮತ್ತು ಇದು ಟಿ ವಿ ಸ್ಟ್ಯಾಂಡು. ಅಲ್ಲಿಂದ ಕಿಚನು ಮತ್ತು ತಿರ್ಗಾ 3 ಬೆಡ್ರೂಮು ಎಲ್ಲ ಸೇಮ್. ಆದರೆ ಫಸ್ಟ್ ಫ್ಲೋರ್ಗೂ ಸೆಕೆಂಡ್ ಫ್ಲೋರ್ಗೂ ಥರ್ಡ್ ಫ್ಲೋರ್ಗೂ ಇಂಟೀರಿಯರ್ ಡಿಸೈನ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ.
ನೋಡಿದ್ರಲ್ಲ ನಮ್ಮನೆ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.